ಕನ್ನಡದ ಜನಪ್ರಿಯ ಗಾದೆಗಳಲ್ಲಿ ಒಂದಾದ ತಾಸಿನ ಗೊತ್ತು ದಾಸಿಗೆ ತಿಳಿದೀತೆ ಎಂಬುದು ಮನುಷ್ಯನ ಅಹಂಕಾರ ಮತ್ತು ಮಿತಿಯನ್ನು ಬಹಳ ಮಾರ್ಮಿಕವಾಗಿ ಎತ್ತಿ ತೋರಿಸುತ್ತದೆ. ಇದರ ಸಂಪೂರ್ಣ ವಿಸ್ತರಣೆ ಮತ್ತು ಅರ್ಥ ಇಲ್ಲಿದೆ. 1. ಗಾದೆಯ ನೇರ ಅರ್ಥ. ತಾಸು ಎಂದರೆ ಸಮಯ ಅಥವಾ ಕಾಲ. ದಾಸಿ ಎಂದರೆ ಇಲ್ಲಿ ಸೇವಕಿ ಅಥವಾ ಸಾಮಾನ್ಯ ವ್ಯಕ್ತಿ ಎಂಬ ಅರ್ಥ ಬರುತ್ತದೆ. ಕಾಲದ ಮಹಿಮೆ ಅಥವಾ ಸಮಯದ ಬೆಲೆ ಒಬ್ಬ ಸಾಮಾನ್ಯ ಸೇವಕಿಗೆ ತಿಳಿಯಲು ಸಾಧ್ಯವೇ ಎಂಬುದು ಇದರ ಮೇಲ್ನೋಟದ ಅರ್ಥ. 2. ಆಳವಾದ ಒಳಾರ್ಥ, ಭಾವಾರ್ಥ. ಈ ಗಾದೆಯು ಮುಖ್ಯವಾಗಿ 2 ಆಯಾಮಗಳಲ್ಲಿ ಬಳಕೆಯಾಗುತ್ತದೆ. ಕಾಲದ ಅನಿವಾರ್ಯತೆ. ಸಮಯವು ಅತ್ಯಂತ ಬಲಿಷ್ಠವಾದದ್ದು. ಭವಿಷ್ಯದಲ್ಲಿ ಏನು ಸಂಭವಿಸುತ್ತದೆ, ಕಾಲಚಕ್ರ ಹೇಗೆ ಉರುಳುತ್ತದೆ ಎಂಬುದು ಸಾಮಾನ್ಯ ಮನುಷ್ಯನಿಗೆ ತಿಳಿಯುವುದಿಲ್ಲ. ರಾಜನಾಗಿದ್ದವನು ಮರುಕ್ಷಣವೇ ಭಿಕ್ಷುಕನಾಗಬಹುದು, ಭಿಕ್ಷುಕನು ರಾಜನಾಗಬಹುದು. ಈ ಕಾಲದ ಬದಲಾವಣೆಯ ಮರ್ಮ ಯಾರಿಗೂ ಎಟುಕದು. ಯೋಗ್ಯತೆ ಮತ್ತು ಅರಿವು. ಒಬ್ಬ ವ್ಯಕ್ತಿಗೆ ತನ್ನ ಮಿತಿಯ ಅರಿವಿರಬೇಕು. ಗಹನವಾದ ವಿಷಯಗಳು ಅಥವಾ ಜವಾಬ್ದಾರಿಯುತ ನಿರ್ಧಾರಗಳು ಆ ಸ್ಥಾನಕ್ಕೆ ತಕ್ಕ ಅರಿವು ಉಳ್ಳವರಿಗಷ್ಟೇ ಅರ್ಥವಾಗುತ್ತವೆ. ಜ್ಞಾನವಿಲ್ಲದವರಿಗೆ ಅದರ ಗಾಂಭೀರ್ಯತೆ ತಿಳಿಯುವುದಿಲ್ಲ ಎಂಬುದನ್ನು ಇದು ಸೂಚಿಸುತ್ತದೆ. 3. ಜೀವನಕ್ಕೆ ಅನ್ವಯ. ನಮ್ಮ ಜೀವನದಲ್ಲಿ ನಾವು ಎಷ್ಟೇ ದೊಡ್ಡವರಾದರೂ ಕಾಲಕ್ಕೆ ತಲೆಬಾಗಲೇಬೇಕು. ನಾಳೆ ಏನಾಗುತ್ತದೆ ಎಂಬುದು ಯಾರಿಗೂ ಗೊತ್ತಿಲ್ಲ. ಸಮಯದ ಬೆಲೆ ತಿಳಿಯದೆ ಅಹಂಕಾರದಿಂದ ವರ್ತಿಸುವವರಿಗೆ ಈ ಗಾದೆ ಒಂದು ಎಚ್ಚರಿಕೆ. ಪ್ರತಿಯೊಂದಕ್ಕೂ ಅದರದ್ದೇ ಆದ ಸಮಯ ಬರಬೇಕು. ಆ ಸಮಯ ಬರುವವರೆಗೂ ಕಾಯುವ ತಾಳ್ಮೆ ಇರಬೇಕು. ಸಂಕ್ಷಿಪ್ತವಾಗಿ, ಯಾರು ಅಹಂಕಾರದಿಂದ ನಾನೇ ಎಲ್ಲ ಎಂದುಕೊಳ್ಳುತ್ತಾರೋ ಅವರಿಗೆ ಕಾಲವು ತನ್ನ ಶಕ್ತಿಯನ್ನು ತೋರಿಸಿದಾಗ ಅವರ ಅಸಹಾಯಕತೆ ಎದ್ದು ಕಾಣುತ್ತದೆ. ಅರಿವಿಲ್ಲದವನಿಗೆ ಗಂಭೀರ ವಿಷಯದ ಮಹತ್ವ ತಿಳಿಯದು ಎನ್ನುವುದೇ ಈ ಗಾದೆಯ ಸಾರ.